ಕಾರ್ಯಕ್ರಮದ ಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀರಿ, ಏನು ನನಗೆ ಅತ್ಯಂತ ಸಂತೋಷ ಅನಿಸ್ತದೆ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ತತ್ವ ಆದರ್ಶಗಳು, ಅವರ ಜೀವನ, ಅದರ ವ್ಯಕ್ತಿತ್ವ ಸಂದೇಶಗಳು ನಮ್ಮ ಸಮಾಜಕ್ಕೆ ಮತ್ತು ದೇಶವನ್ನು ಬಲಿಷ್ಠ ಪೂರಕವಾದಂಥ ಸಂದೇಶ. ಇದು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ನನಗೆ ಅತ್ಯಂತ ಸಂತೋಷನಾದಲ್ಲಿ ಭಾಗವಹಿಸಿ ಇದನ್ನು ಉದ್ಘಾಟಿಸಲಿಕ್ಕೆ ಅತ್ಯಂತ ಸಂತುಷ್ಟನಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಖಂಡಿತ ಅತ್ಯಂತ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆಗೆ ಬೇಕಾಗುವಂಥ ಹಲವಾರು ತತ್ವ ಆದರ್ಶಗಳು ಸಂದೇಶಗಳಿದೆ. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಸುವಂಥ ಅಗತ್ಯತೆ ಇದ್ದೇ ಇದೆ. ಇದು ತಿಳಿಸಲೇಬೇಕಾಗ ಸತ್ಪ್ರಜ್ಞೆ ಮತ್ತು ಒಂದು ಸವರ ಸಮಾಜ ಮತ್ತು ಬಲಿಷ್ಠ ಭಾರತ ನಿರ್ಮಾಣ ಮಾಡಲಿಕ್ಕೆ ಇದೆಲ್ಲ ಸಂದೇಶಗಳು ಅತಿ ಅಗತ್ಯ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಕಾರ್ಯಕ್ರಮದ ಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀರಿ, ಏನು ನನಗೆ ಅತ್ಯಂತ ಸಂತೋಷ ಅನಿಸ್ತದೆ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ತತ್ವ ಆದರ್ಶಗಳು, ಅವರ ಜೀವನ, ಅದರ ವ್ಯಕ್ತಿತ್ವ ಸಂದೇಶಗಳು ನಮ್ಮ ಸಮಾಜಕ್ಕೆ ಮತ್ತು ದೇಶವನ್ನು ಬಲಿಷ್ಠ ಪೂರಕವಾದಂಥ ಸಂದೇಶ. ಇದು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ನನಗೆ ಅತ್ಯಂತ ಸಂತೋಷನಾದಲ್ಲಿ ಭಾಗವಹಿಸಿ ಇದನ್ನು ಉದ್ಘಾಟಿಸಲಿಕ್ಕೆ ಅತ್ಯಂತ ಸಂತುಷ್ಟನಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಖಂಡಿತ ಅತ್ಯಂತ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಪೀಳಿಗೆಗೆ ಬೇಕಾಗುವಂಥ ಹಲವಾರು ತತ್ವ ಆದರ್ಶಗಳು ಸಂದೇಶಗಳಿದೆ. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಸುವಂಥ ಅಗತ್ಯತೆ ಇದ್ದೇ ಇದೆ. ಇದು ತಿಳಿಸಲೇಬೇಕಾಗ ಸತ್ಪ್ರಜ್ಞೆ ಮತ್ತು ಒಂದು ಸವರ ಸಮಾಜ ಮತ್ತು ಬಲಿಷ್ಠ ಭಾರತ ನಿರ್ಮಾಣ ಮಾಡಲಿಕ್ಕೆ ಇದೆಲ್ಲ ಸಂದೇಶಗಳು ಅತಿ ಅಗತ್ಯ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.